ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಉಪ್ಪಿಟ್ಟು ಮಾಡೋದು ತೋರಿಸ್ತೀನಿ ನೋಡಿ. ರವೆ ತೊಗೊಂಡಿದ್ದೀನಿ, ಸಣ್ಣಕ್ಕೆ ರವೆ, ಸಣ್ಣಂದು ರವೆ ತೊಗೊಂಡಿನಿ. ಫುಲ್ ಸಣ್ಣದಿಲ್ಲ, ಮೀಡಿಯಮ್ ಆಗಿ ಐತೆ. ಇವಾಗ ಅದಕ್ಕೆ ಬೇಕಾಗಿರೋದು ನೋಡಿ, ನಾನು ಬೀನ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ, ಟೊಮೊಟೊ, ಈರುಳ್ಳಿ, ಕ್ಯಾರೆಟ್ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಬಟಾಣಿ ತೊಗೊಂಡಿದ್ದೀನಿ, ಆಮೇಲೆ ಕಾಯಿ ತೊಗೊಂಡಿದ್ದೀನಿ ನಾನು ನೋಡಿ. ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಕಡಾಯಿ ಇಕ್ಕಿದ್ದೀನಿ, ಬಿಸಿಯಾಗಿದೆ ಅದು. ನಾನು ರವೆನ ಹುರ್ಕೊಂತೀನಿ ನೋಡಿ, ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೀಡಿಯಮ್ ಆಗಿ ಹುರ್ಕೋಬೇಕು, ಜಾಸ್ತಿ ಸೀದೋಗುತ್ತೆ. ನೋಡಿ ಇದಾಗಿದೆ ಇವಾಗ ಹುರ್ಕೊಂಡದ್ದು. ಇದು ಇವಾಗ ತೆಗಿತೀನಿ ನಾನು ನೋಡಿ. ಇದಾಗಿದೆ ಇವಾಗ ನಾನು ಹಾಕ್ತೀನಿ ರವೆನ, ಇದಕ್ಕೆ ರವೆ ಹಾಕ್ತೀನಿ ನೋಡಿ. ನೋಡಿ ರವೆ ಹಾಕಿದ್ದೀನಿ, ಒಂದು 2 ನಿಮಿಷ ಮುಚ್ಚಿಬಿಡೋಣ ನೋಡಿ. ಇವಾಗ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತೀನಿ ನಾನು ನೋಡಿ. ಎಷ್ಟು ಚೆನ್ನಾಗಿದೆ ಉಪ್ಪಿಟ್ಟು. ನೀವು ಇದೇ ಥರ ಮಾಡಿರಿ, ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಜಾಸ್ತಿ ಜನ ಇಷ್ಟಪಡಲ್ಲ, ಈ ಥರ ಮಾಡಿದರೆ ಚೆನ್ನಾಗಿ ಇಷ್ಟ ಆಗುತ್ತೆ ನೋಡಿ. ನಾನು ಒಂದು ಪ್ಲೇಟ್ ತಗೊಂಡಿನಿ, ಅದಕ್ಕೆ ಸರ್ವ್ ಮಾಡ್ತೀನಿ ನೋಡಿ. ನೋಡಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಒಂಚೂರು. ನೋಡಿ ಕಾಯಿ ಹಾಲಿನ ಉಪ್ಪಿಟ್ಟು ರೆಡಿಯಾಗಿದೆ. ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಇದಾಗಿದೆ. ಇವಾಗ ನಾನು ಹಾಕ್ತೀನಿ ರವೆನ, ಇದಕ್ಕೆ ರವೆ ಹಾಕ್ತೀನಿ ನೋಡಿ. ನೋಡಿ ರವೆ ಹಾಕಿದ್ದೀನಿ, ಒಂದು 2 ನಿಮಿಷ ಮುಚ್ಚಿಬಿಡೋಣ ನೋಡಿ. ಇವಾಗ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತೀನಿ ನಾನು ನೋಡಿ. ಎಷ್ಟು ಚೆನ್ನಾಗಿದೆ ಉಪ್ಪಿಟ್ಟು. ನೀವು ಇದೇ ಥರ ಮಾಡಿರಿ, ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಜಾಸ್ತಿ ಜನ ಇಷ್ಟಪಡಲ್ಲ, ಈ ಥರ ಮಾಡಿದರೆ ಚೆನ್ನಾಗಿ ಇಷ್ಟ ಆಗುತ್ತೆ ನೋಡಿ. ನಾನು ಒಂದು ಪ್ಲೇಟ್ ತಗೊಂಡಿನಿ, ಅದಕ್ಕೆ ಸರ್ವ್ ಮಾಡ್ತೀನಿ ನೋಡಿ.
ನೋಡಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಒಂಚೂರು. ನೋಡಿ ಕಾಯಿ ಹಾಲಿನ ಉಪ್ಪಿಟ್ಟು ರೆಡಿಯಾಗಿದೆ. ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.